ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆಗೆ ತಾಂತ್ರಿಕ ಸಮಸ್ಯೆ ಆಗಿದೆಯಂತೆ. ಟೆಕ್ನಿಕಲ್ ಪ್ರಾಬ್ಲಮ್. ಈಗ ತೇಪೆ ಹಚ್ಚೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆಗೆ ತಾಂತ್ರಿಕ ಸಮಸ್ಯೆ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಣಕಾಸು ಸ್ಥಿತಿಯನ್ನು ನೋಡಿಕೊಂಡು ಬಿಡುಗಡೆ ಮಾಡ್ತಾರೆ ಅಂತ. ಇನ್ನು ರಾಜ್ಯ ಸರ್ಕಾರ ಯೋಜನೆಯ ಫಾಲೋ ಅಪ್ ಕೂಡ ಮಾಡ್ತಾ ಇಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ದೆಹಲಿಗೆ ಬರ್ತಿಲ್ಲ ಅಂತ ಜೋಶಿ ಹೇಳಿದ್ದಾರೆ. ರೈಲ್ವೆ ಯೋಜನೆಗೆ 7,500 ಕೋಟಿ ಬಗ್ಗೆ 2 ದಿವಸದಲ್ಲಿ ಸ್ಪಷ್ಟತೆ ಸಿಗುತ್ತೆ ಅಂತ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ರೈತರು, ಬಡವರು, ಮಹಿಳೆಯರು ಮತ್ತು ಯುವಕರ ಕೇಂದ್ರೀಕೃತ ಏನು ಪ್ರಧಾನಮಂತ್ರಿಗಳ ಗುರಿ ಇದೆ, ವಿಕಸಿತ ಭಾರತ ಆಗಬೇಕು ಅನ್ನುವಂಥದ್ದು. ಅಂದರೆ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗಬೇಕು ಅನ್ನುವಂಥದ್ದು ಏನು ಒಂದು ಕನಸಿದೆ. ಆ ಕನಸಿಗೆ ತಕ್ಕಂತೆ ಈಗಾಗಲೇ ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಒಂದು ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿರುತ್ತೆ. 20 ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿ ಹಾಗೂ 4.1 ಕೋಟಿ ಯುವಕರಿಗೆ ಉದ್ಯೋಗ ಅವಕಾಶಗಳ ನಿರ್ಮಾಣಕ್ಕೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿಯನ್ನು ಖರ್ಚು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮಹಿಳೆಯರಿಗೆ, ಯುವಕರಿಗೆ, ದಲಿತ ಹಾಗೂ ಹಿಂದುಳಿದ ವರ್ಗದವರಿಗೆ ವಿಶೇಷ ಯೋಜನೆಯನ್ನು ಕೂಡಿರ್ತಕ್ಕಂಥ ಬಡ್ಜೆಟ್ ಇದಾಗಿದೆ. ಮಧ್ಯಮ ವರ್ಗದ ಏಳಿಗೆಗೆ, ಅವರ ಆರ್ಥಿಕ ಅಭಿವೃದ್ಧಿಗೆ ಉದ್ಯೋಗದ ಅವಶ್ಯಕತೆ ಇದ್ದು ಇದಕ್ಕೆ ಪೂರಕವಾದ ಉನ್ನತ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಲಾಗಿದೆ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ. ಉದ್ಯಮಿಗಳು ಉದ್ಯಮ ಸೃಷ್ಟಿಸುವ ದಿಸೆಯಲ್ಲಿ ಪ್ರೋತ್ಸಾಹಿಸುವ ಸಲುವಾಗಿ EPF ದೇಣಿಗೆ ರಿಯಾಯಿತಿ ಮೂಲಕ ಪ್ರೋತ್ಸಾಹ ನೀಡಲಾಗಿದೆ. ಈಗಾಗಲೇ ಅತ್ಯಂತ ಸಫಲ ಯೋಜನೆಗಳಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ, ಆವಾಸ್ ಯೋಜನೆ ಮತ್ತು ಕೃಷಿ ಇಲಾಖೆಯ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಈ ಬಜೆಟ್ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಚಿಂತನೆ, ಈ ರಾಷ್ಟ್ರಕ್ಕೆ ಅವರು ಕೊಡ್ತಕ್ಕಂಥ ಕೊಡುಗೆಯನ್ನು ನಾವು ಇವತ್ತು ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕಾಗಿದೆ. ನರೇಂದ್ರ ಮೋದಿಯವರ 10 ವರ್ಷದ ಆರ್ಥಿಕತೆ ಏನು ಇವತ್ತು ಸದೃಢ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಮುಂದಿನ 5 ವರ್ಷ ವಿಕಸಿತ ಭಾರತ ಮಾಡುವಂಥ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಪರವಾಗಿರುವಂಥ ಒಂದು ಬಜೆಟ್. ಪ್ರೈಮರಿ ಸೆಕ್ಟರ್, ಅಗ್ರಿಕಲ್ಚರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಮತ್ತು ಸರ್ವಿಸ್ ಸೆಕ್ಟರ್ ಮೂರಕ್ಕೂ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಬಹಳ ಪ್ರಾಮುಖ್ಯತೆ ಇವತ್ತು ಎಂಪ್ಲಾಯ್ಮೆಂಟಿಗೆ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಎಲ್ಲ ರಂಗದಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆಯನ್ನು ಮಾಡಿದೆ. ಮತ್ತು ಸೋಷಿಯಲ್ ಜಸ್ಟಿಸ್ ಕೂಡ ಈ ಒಂದು ಇದು ಸಹಜ. ಆಡಳಿತ ಪಕ್ಷದವರು ಬಜೆಟನ್ನು ಸಮರ್ಥಿಸ್ಕೊಳ್ಳೋದು, ವಿರೋಧ ಪಕ್ಷದವರು ಬಜೆಟನ್ನು ಸರಿ ಇಲ್ಲ, ನಿರಾಶಾದಾಯಕ ಅನ್ನೋದು. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಇದೇ ಸ್ಟೇಟ್ಮೆಂಟು, ವಿರೋಧ ಪಕ್ಷದವ್ರದ್ದು ಇದೇ ಸ್ಟೇಟ್ಮೆಂಟು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, 19 ಜನ ಸಂಸದರು, 5 ಜನ ಮಂತ್ರಿಗಳಿದ್ದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ತುಂಬ ವಿಶೇಷವಾದ ಯಾವುದೇ ಯೋಜನೆಗಳು ಕರ್ನಾಟಕಕ್ಕೆ ಘೋಷಣೆ ಆಗಿಲ್ಲ. ಯಾಕೆ ಈ ರೀತಿ ಆಯಿತು? ಇದೇನಾದರೂ ರಾಜಕೀಯ ದ್ವೇಷಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಹಾಗಾ, ಅಥವಾ ಇನ್ನೇನಾದರೂ ಬೇರೆ ಲೆಕ್ಕಾಚಾರನ? ಏನು ಕಥೆ? ಅರವಿಂದ್, ನೋಡಿ, ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿಶೇಷವಾದಂತಹ ಪ್ಯಾಕೇಜು ಅಥವಾ ವಿಶೇಷವಾದಂಥ ಯೋಜನೆಗಳಿಗೆ ಅನುಮತಿ ಸಿಕ್ಕಿಲ್ಲ ಅಥವಾ ಅನುದಾನ ಸಿಕ್ಕಿಲ್ಲ ಅಂದರೆ ಬಹುಶಃ ಅದು ಸರಿ ಹೋಗ್ಬೋದು. ಯಾಕೆ ಅಂದರೆ ಈಗ ನೋಡಿ, ನಾವು ಈ ಬಜೆಟ್ನಲ್ಲಿ ಆಂಧ್ರ ಪ್ರದೇಶ ಅಥವಾ ಬಿಹಾರಕ್ಕೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಲಾಗಿದೆ, ವಿಶೇಷವಾಗಿ ಆರ್ಥಿಕವಾದಂಥ ಒತ್ತನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಈ ರಾಜ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವ ರಾಜ್ಯದ ಹೆಸರನ್ನು ಕೂಡ ಬಜೆಟ್ನಲ್ಲಿ ಉಲ್ಲೇಖಿಸುವಂಥ ಪ್ರಯತ್ನವನ್ನು ಮಾಡಿಲ್ಲ. ಪ್ರವಾಹ ಪೀಡಿತ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅಸ್ಸಾಂ ಮತ್ತೆ ಹಿಮಾಚಲ್ ಪ್ರದೇಶ್ ಮತ್ತೆ ಜಾರ್ಖಂಡ್, ಒಡಿಸಾದ ಬಗ್ಗೆ ಒಂದಿಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿದರೆ ಹೊರತಾಗಿ ಬೇರೆ ಯಾವ ರಾಜ್ಯಗಳ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿಲ್ಲ. ಇಲ್ಲಿ ಕೇಂದ್ರ ಇಡೀ ದೇಶವನ್ನ ತನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಬಜೆಟ್ ಅನ್ನ ರೆಡಿ ಮಾಡಿರುತ್ತೆ. ಹೀಗಾಗಿ ಇದರಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನೇನು ಸಿಕ್ತು ಅಂತ ಪರ್ಟಿಕ್ಯುಲರ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಓವರ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ನೋಡಿದಂತ ಸಂದರ್ಭದಲ್ಲಿ ಅದರಿಂದ ಕರ್ನಾಟಕಕ್ಕೂ ಲಾಭ ಆಗುತ್ತೆ. ಎಕನಾಮಿಕಲ್ ಕಾರಿಡಾರ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಕರ್ನಾಟಕಕ್ಕೂ ಕೂಡ ಒಂದು ಬಂದಿರುವಂತದ್ದು, ಬೆಂಗಳೂರು ಮತ್ತೆ ಪುಣೆ ಹೈದರಾಬಾದ್ ಕಾರಿಡಾರ್ ಮಾಡ್ಲಿಕ್ಕೂ ಕೂಡ ಈಗ ಅನುಮತಿ ಸಿಕ್ಕಿರುವಂತದ್ದು.
ಈ ರೀತಿಯಾಗಿ ನಾವು ನೋಡೋದಾದ್ರೆ ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದಾಗ್ಯೂ ಕೂಡ ಕೆಲವೊಂದಿಷ್ಟು ಬೇಡಿಕೆಗಳು ಕರ್ನಾಟಕದ ಇದ್ವು, ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದಾವೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ರಾಯಚೂರಿನಲ್ಲಿ ಏಮ್ಸ್ ಆಗಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಬೇಡಿಕೆ ಇತ್ತು, ಅದು ಈವರೆಗೂ ಕೂಡ ಆಗಿಲ್ಲ. ಈ ಬಜೆಟ್ನಲ್ಲಿ ಘೋಷಣೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು, ಅದು ಈ ಸಲನೂ ಆಗಲಿಲ್ಲ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಪೆರಿಫೆರಿಯಲ್ ರೋಡ್ ಆಗಿರ್ಬೋದು, ಇದ್ರ ಜೊತೆಗೆ ಸುರಂಗ ಮಾರ್ಗ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾಪ ಇತ್ತು, ಅದು ಯಾವುದೇ ಪ್ರಸ್ತಾಪಗಳು ಕೂಡ ಇಲ್ಲಿ ಉಲ್ಲೇಖಗಳಾಗಿಲ್ಲ. ಇನ್ನು ಮುಖ್ಯವಾಗಿ ಗಮನಿಸೋದಾದ್ರೆ 2022ರಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಈವರೆಗೂ ಕೂಡ ಅದಕ್ಕೆ ಅನುದಾನ ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ತಾಂತ್ರಿಕ ಕಾರಣಗಳು ಅಂತ ಹೇಳ್ತಿದ್ದಾರೆ. ಹೀಗಾಗಿ ಸಣ್ಣ ಪುಟ್ಟ ಅನ್ಯಾಯ ಅಥವಾ ಹಿನ್ನಡೆ ಆಗಿದ್ರು ಕೂಡ ಓವರ್ ಆಲ್ ವಿಚಾರದಲ್ಲಿ ನೋಡೋದಾದ್ರೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯ ಆಯ್ತು ಅನ್ನುವಂಥದ್ದು ಸೂಕ್ತ ಆಗಲ್ಲ. ಕೇಂದ್ರ ಓಕೆ, ಥ್ಯಾಂಕ್ ಯು ಶಬೀರ್. ತಮ್ಮ ಎಲ್ಲ ಮಾಹಿತಿಗೆ ಒಬ್ಬೊಬ್ರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಬಟ್ ಸಾಮಾನ್ಯವಾಗಿ ಏನಾದರೂ ಒಂದು ಬೆಂಗಳೂರು ಅಂತಂದಾಗ IT ಹಬ್, ಅದಕ್ಕೇನಾದರೂ ಸಿಗಬಹುದಾ ಅಂತ ನಿರೀಕ್ಷೆ ಇತ್ತು. ಬಟ್ ಆ ಥರದ್ದೇನೂ ಸಿಕ್ಕದಂಗೆ ಕಾಣಿಸ್ತಿಲ್ಲ.